ಯಾಕೆ ಸುಟ್ಕೇಸ್ ಇಟ್ಕೊಂಡು ಕೂತ್ಕೊಂಡಿದ್ದೀನಿ ಅಂತ ಯೋಚನೆ ಥಿಂಗ್ಸ್ ದಟ್ ಐ ಬಾಟ್ ಫ್ರಮ್ ಥೈಲ್ಯಾಂಡ್. ಇದರಲ್ಲಿ ಹೈಯೆಸ್ಟ್ ಶಾಪಿಂಗ್ ಮಾಡಿರೋ ಏಕೈಕ ಇಂಟರ್ನ್ಯಾಷನಲ್ ಟ್ರಿಪ್ ಅಂದರೆ ಇದನ್ನ ಬ್ಯಾಗಲ್ಲಿ ಇದ್ದಂಥ ಥಿಂಗ್ಸ್ಗಳಿದು. ಇದೊಂದು ಸ್ವಲ್ಪ ಆಯ್ತಾ, ಜಸ್ಟ್ ಅಂತ ಸ್ಟಿಚ್ಚೇ ಇರಲ್ಲ. ಇಷ್ಟು ಬೇಸಿಕಲಿ ಎಲ್ಲರಿಗೂ ಒಂದು ಬ್ರ್ಯಾಂಡೆಡ್ ಪರ್ಸ್ ತೊಗೋಬೇಕು ಅನ್ನೋ ಆಸೆ ಇರುತ್ತೆ, ಬಟ್ ನಾನು ಯಾಕೆ ಸುಟ್ಕೇಸ್ ಇಟ್ಕೊಂಡು ಕೂತ್ಕೊಂಡಿದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಒಂದು ನಿಮಿಷ ಇಲ್ಲಿ. ಫಸ್ಟ್ ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವೇನೋ ನನ್ನ ಚಾನಲ್ನ ಹೊಸದಾಗಿ ನೋಡೋರಾಗಿದೆ, ಹಾಯ್, ನಾನು ತೇಜಸ್ವಿನಿ. ಐ ಯೂಶಲಿ ಮೇಕ್ ವ್ಲಾಗ್ಸ್ ಆನ್ ಟ್ರಾವೆಲಿಂಗ್, ಶಾಪಿಂಗ್, ಲೈಫ್ ಸ್ಟೈಲ್, ಫುಡ್, ಈ ಥರ ಕಾನ್ಸೆಪ್ಟ್ಸ್ ಮೇಲೆ ವೀಡಿಯೋಸ್ ಮಾಡ್ತೀನಿ. ಆ್ಯಂಡ್ ನಿಮ್ಗೆ ಈ ಕಾನ್ಸೆಪ್ಟ್ಸ್ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೈಕ್, ಕಮೆಂಟ್ ಆ್ಯಂಡ್ ಶೇರ್. ಇದು ಆ್ಯಕ್ಚುಲಿ ಬಂದು ಏನು ಅಂದರೆ, ನಮ್ಮ ಥೈಲ್ಯಾಂಡ್ ಟ್ರಿಪ್ ಎಲ್ಲ ಮುಗೀತಾ ಬಂತು. ಆಲ್ಮೋಸ್ಟ್ ಇನ್ನೊಂದು 3 days ಆದರೆ 1 week ಆಗಿರುತ್ತೆ. ಆ್ಯಂಡ್ ಸ್ಟಿಲ್ ಎಡಿಟಿಂಗ್. ನಂಗೆ ಬರ್ತಿದ್ದಂಗೆ ಇನ್ನೊಂದು ಮದುವೆ ಕೂಡ ಇದೆ, ಅಂದರೆ ನಮ್ಮ ಚಿಕ್ಕ ಮಾವನ ಮಗನ ಮದುವೆ ಇದೆ. ಸೊ ಅದು ಇದು ಮತ್ತು ಇಷ್ಟು ಬಟ್ಟೆ ಇತ್ತು ಒಗ್ಯೋಕ್ಕೆ, ಅದನ್ನೆಲ್ಲ ಒಗ್ದು ಮುಗಿಸಿ ಎಲ್ಲ ಮಾಡಿ ಫೈನಲಿ ಸಿಟ್ಟಿಂಗ್ ಟು ಅನ್ಪ್ಯಾಕ್ ಆಲ್ ದಿ ಥಿಂಗ್ಸ್ ದಟ್ ಐ ಬಾಟ್ ಫ್ರಮ್ ಥೈಲ್ಯಾಂಡ್. ತುಂಬ ಶಾಪಿಂಗ್ ಮಾಡಿದ್ದೀನಿ ಆಯಿತಾ. ನಾನು ಇಷ್ಟು ವರ್ಷ ಇಂಟರ್ನ್ಯಾಷನಲ್ ಟ್ರಿಪ್ ಹೋಗಿದ್ರಲ್ಲಿ ಹೈಯೆಸ್ಟ್ ಶಾಪಿಂಗ್ ಮಾಡಿರೋ ಏಕೈಕ ಇಂಟರ್ನ್ಯಾಷನಲ್ ಟ್ರಿಪ್ ಅಂದರೆ ಇದು. ಎಲ್ಲ ಕಾಸ್ಟ್ಲಿ ಐಟಮ್ಸೇ ಮಾಡಿದ್ದೀನಿ ಅಂತಲ್ಲ, ವೆರಿ ಚೀಪ್ ಐಟಮ್ಸ್ನು ಮಾಡಿದ್ದೀನಿ. ಎಷ್ಟು ಮಟ್ಟಿಗೆ ಸುತ್ತಿದ್ದೀನಿ ಅಂದರೆ, ಬ್ಯಾಂಕಾಕ್ನ ಒಂದು ಮಾಲ್ನ 4 ಸಲ ವಿಸಿಟ್ ಮಾಡಿ ಎಕ್ಸ್ಪ್ಲೋರ್ ಮಾಡಿ ಶಾಪಿಂಗ್ ಮಾಡಿದ್ದೀನಿ ಆಯಿತಾ. ದಟ್ ಈಸ್ ಹೌ ಇಟ್ ವೆಂಟ್. ಸೊ ನನ್ನ ಶಾಪಿಂಗ್ ಎಲ್ಲ ಫುಲ್ ಬ್ಯಾಂಕಾಕಲ್ಲೇ ಆಗಿದ್ದು. ಐ ಹ್ಯಾವ್ ನಾಟ್ ಶಾಪ್ಡ್ ಎನಿಥಿಂಗ್ ಅದರ್ ದನ್ ಬ್ಯಾಂಕಾಕ್. ಯಾಕೆ ಅಂತ ನಾನು ಮುಂದೆ ಹೇಳ್ತಾ ಹೋಗ್ತೀನಿ, ಯಾಕೆ ನಾನು ಬ್ಯಾಂಕಾಕಲ್ಲೇ ಎಲ್ಲ ಶಾಪಿಂಗ್ ಮಾಡಿದೆ, ನಂಗೆ ಬೇರೆ ಕಡೆ ಯಾಕೆ ಶಾಪಿಂಗ್ ಮಾಡೋಕ್ಕೆ ಆಗಲಿಲ್ಲ ಅಂತ. ಸೊ ಫಸ್ಟ್ ಇದನ್ನ ಅನ್ಪ್ಯಾಕ್ ಮಾಡೋಣ, ಅಂದರೆ ಅನ್ಬಾಕ್ಸ್ ಮಾಡೋಣ. ಆ್ಯಕ್ಚುಲಿ ಏನಾಯ್ತು ಗೊತ್ತಾ, ಇದು ಬಂದು ನನ್ನ ಹಸ್ಬೆಂಡ್ ಸೂಟ್ ಕೇಸ್. ನಾನೊಂದು ಸೂಟ್ ಕೇಸ್ ತೊಗೊಂಡೋಗಿದ್ದೆ. ಬಟ್ ಅಲ್ಲಿ ಯಾವ ಥರ ಆಯಿತು ಬ್ಯಾಂಕಾಕಲ್ಲಿ ಅಂದರೆ, ವಿ ಹ್ಯಾಡ್ ಟು ಫುಲ್ ಖಾಲಿ ಮಾಡಬೇಕಾಗಿ ಬಂತು. ವಿ ಹ್ಯಾಡ್ ಟು ಫುಲ್ ಎಂಟಿ ದಿಸ್ ಸೂಟ್ ಕೇಸ್. ಯಾಕಂದರೆ ಆ ಬಟ್ಟೆನ ಅವರ ಬಟ್ಟೆನ ತೆಗೆದು ಒಂದು ಸ್ವಲ್ಪ ನನ್ನ ಬ್ಯಾಗ್ ಒಳಗಡೆ, ಒಂದು ಸ್ವಲ್ಪ ನನ್ನ ಕ್ಯಾಬಿನ್ ಸೂಟ್ ಕೇಸ್ ಒಳಗಡೆ ಹಾಕಿ ಅಡ್ಜಸ್ಟ್ ಮಾಡಿದೆ. ಯಾಕಂದರೆ ಇದ್ರ ತುಂಬ ಶಾಪಿಂಗ್ ಮಾಡಿದ್ದೀನಿ. ಆ್ಯಂಡ್ ಇದು ಒಂದು ಕವರ್ ವಿಚ್ ವಾಸ್ ಇನ್ ನನ್ನ ಸಿಸ್ಟರ್ ಇನ್ ಲಾ, ಅಂದರೆ ಸುಪ್ರೀತನ ಬ್ಯಾಗಲ್ಲಿ ಇದ್ದಂಥ ಥಿಂಗ್ಸ್ಗಳಿದು. ಇದೊಂದು ಸ್ವಲ್ಪ ಆಯಿತಾ. ದರ್ ಇಸ್ ಆಲ್ಸೋ ಅನದರ್ ಬ್ಯಾಗ್. ಇದು ಎಷ್ಟು ಶಾಪಿಂಗ್ ಮಾಡಿದ್ದೀನಿ. ಐ ಡೋಂಟ್ ನೋ ಯಾಕೆ ಅಂತ. ಇದನ್ನು ಎಕ್ಸ್ಟ್ರಾ ಬ್ಯಾಗ್ನ ನಾನು ಕ್ಯಾರಿ ಮಾಡಿದ್ದೆ ಈ ಸತಿ. ಸೊ ಇಟ್ ಬಿಕೇಮ್ ಸೋ ಯೂಸ್ಫುಲ್. ಅಂದರೆ ಎಕ್ಸ್ಟ್ರಾ ಆಗಿದ್ದು ಎಲ್ಲ ಪ್ಯಾಕಿಂಗ್ ಶಾಪಿಂಗ್ ಐಟಮ್ಸ್ನ, ಲೋ ವೇಟ್ ಇರೋ ಐಟಮ್ಸ್ನ ಇದ್ರೊಳಗಡೆ ಇದ್ವಿ. ಇದೇ ಒಂದು 7 kgs ಬಂದಿದೆ. ಆ್ಯಂಡ್ ಇನ್ನೊಂದು ಸ್ವಲ್ಪ ಅವಳು ಸುಪ್ರೀತನು ಶಾಪಿಂಗ್ ಮಾಡಿದ್ದಲ್ಲ, ಅವಳು ಸ್ವಲ್ಪ ಅವಳ ಬ್ಯಾಗಲ್ಲಿ ಇಟ್ಕೊಂಡಿದ್ದನ್ನ ನನಗೆ ಈಗ ತಂದುಕೊಟ್ಟಿದ್ದಾಳೆ. ಸೊ ಫಸ್ಟ್ ಇದನ್ನ ಅನ್ಪ್ಯಾಕ್ ಮಾಡೋಣ, ಕವರಿಂದಾನೇ ಬರೋಣ ಆಯಿತಾ. ದ ಫಸ್ಟ್ ಥಿಂಗ್ ಇಸ್ ಟುಕ್ ನೋಡಿ. ಇದನ್ನು ಥೈಲ್ಯಾಂಡಲ್ಲಿ ಆಟೋನ ಟುಕ್ ಅಂತಾರೆ. ದಿಸ್ ಇಸ್ ಸೋ ಗುಡ್. ಪಿಕ್ ಆಗಿದೆ ಈ ಟುಕ್. ಆ್ಯಂಡ್ ಇದಕ್ಕೆ ಅದರದೇ ಆದ ಬಾಕ್ಸಲ್ಲಿ ಕೊಟ್ಟಿದ್ದಾರೆ. ಇದ್ರ ಹೆಸರು ಬಂದು ಟುಕ್. ಸೊ ಇದಕ್ಕೆ ನಾನು ಆ್ಯಕ್ಚುಲಿ ಪೇ ಮಾಡಿದ್ದು ಬಂದು 100 baht. ಇವಾಗ ಆ್ಯಕ್ಚುಲಿ ಫಸ್ಟ್ ಆಫ್ ಆಲ್ ಥೈಲ್ಯಾಂಡ್ ಕರೆನ್ಸಿನ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನಮ್ಮ 1 baht ಇನ್ ಥೈಲ್ಯಾಂಡ್ ಅಂದರೆ ಇಲ್ಲಿ 3 rupees ಇನ್ ಇಂಡಿಯಾ. 1 baht ಅಂದರೆ 3 rupees ಇನ್ ಇಂಡಿಯಾ ಆಯಿತಾ. ಸೊ ಇದಕ್ಕೆ ನಾನು ಕೊಟ್ಟಿದ್ದು ಬಂದು 100 baht, 120 baht, ವಿಚ್ ಹ್ಯಾಸ್ ಕಾಸ್ಟೆಡ್ ಮಿ ಅರೌಂಡ್ 300 rupees ಆಯಿತಾ. ಇದು ನಾನು ಇಂಡಿಯನ್ ಕರೆನ್ಸಿಲಿ ಹೇಳಕ್ಕೆ ಹೋಗಲ್ಲ, ಬಟ್ ಐ ಟೆಲ್ ಯು ಇನ್ ಥೈಲ್ಯಾಂಡ್ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. 1 baht ಇಸ್ ಈಕ್ವಲ್ ಟು 3 rupees. ಅಂದರೆ ಇದಕ್ಕೆ 120 baht ಕೊಟ್ಟಿದ್ದೀನಿ ನಾನು. ನೆಕ್ಸ್ಟ್ ಥಿಂಗ್ ಇಸ್ ದಿಸ್ ಕ್ಯೂಟ್ ಥಿಂಗ್ಸ್ ಆಯಿತಾ. ನೀವು ನೋಡಿದ್ರೆ ಫುಲ್ ಶಾಕ್ ಆಗಿಬಿಡ್ತೀರಾ. ಈ ಕವರಲ್ಲಿರೋ ಎಲ್ಲ ಐಟಮ್ಸು ಜಸ್ಟ್ 60 rupees ಅಷ್ಟೇ, ಜಾಸ್ತಿ ಯಾವುದೂ ಇಲ್ಲ. ಸೊ ಫಸ್ಟ್ ಕೈ ಯಾವ ಸಿಗುತ್ತೆ ಅದನ್ನೇ ಓಪನ್ ಮಾಡೋಣ. ಫಸ್ಟ್ ಬಂದು ನಂಗೆ ತುಂಬ ಇಷ್ಟ ಆಗಿದೆ ಏನು ಗೊತ್ತಾ, ಆಕ್ಸೆಸರೀಸಲ್ಲಿ ಇದು. ಅವರು ಡೇಸ್ ಕೂಡ ಮೆನ್ಷನ್ ಮಾಡಿದ್ದಾರೆ, ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ, ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ, ಸಂಡೇ ಈ ಥರ ಹಾಕ್ಕೋಬೇಕು, ಈ ದಿನಕ್ಕೆ ನೀವು ಈ ಓಲೆ ಹಾಕ್ಕೋಬೋದು ಅಂತ. ಇದು ಬಂದು
ಥೈಲ್ಯಾಂಡ್ ಬ್ಯಾಂಕಾಕಲ್ಲಿ ತೊಗೊಂಡಿದ್ದು ವಿಚ್ ವಾಸ್ ಜಸ್ಟ್ 60 rupees. ದೆನ್ ನೆಕ್ಸ್ಟ್ ಥಿಂಗ್ ಬಂದು ದಿಸ್ ಒನ್. ನನಗೆ ಈ ಥರ ಎಲ್ಲ ಈ ಥರ ಹುಡ್ಕೋದು ತುಂಬ ಇಷ್ಟ ಆಗುತ್ತೆ ಆಯಿತಾ. ನಂಗೆ ಡಿಫ್ರೆಂಟ್ ಇಯರಿಂಗ್ಸ್ ಹಾಕೋಬೇಕು ಆ ಥರ ಇರೋರಿಗೆ ಇದು ತುಂಬ ಇಷ್ಟ ಆಗುತ್ತೆ. ದೇರ್ ಇಸ್ ಸ್ಟೋರ್ ಇನ್ ಬ್ಯಾಂಕಾಕ್ ಎವ್ರಿಥಿಂಗ್ ಅಟ್ 20 ಅಂತ, ಅಲ್ಲಿ ನಾನು ತೊಗೊಂಡಿದ್ದಂಥದ್ದು ಇದು. ಸೊ ಇದು ಸೆಕೆಂಡ್ ಥಿಂಗ್ ಬಂದು ಇಯರಿಂಗ್ಸ್. ಇದು ಕೂಡ 4-6 ಪೇರ್ಸ್ ಇದ್ದಾವೆ ವಿಚ್ ಇಸ್ ಸೋ ಗುಡ್. ಇದು ಬರೀ 60 rupees ಆಯಿತಾ, ಬರೀ 60 rupees. ನೆಕ್ಸ್ಟ್ ಒನ್ ಬಂದು ದಿಸ್ ಒನ್. ಇಲ್ಲಿ ನೋಡಿ, ದಿಸ್ ಇಸ್ ಸೋ 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 ಕ್ಯೂಟ್ ಅಲ್ಲ, ವೆರಿ ಬ್ಯೂಟಿಫುಲ್. ನಂಗೆ ತುಂಬ ಇಷ್ಟ ಆಯಿತು ಇದು. ಇದೆಲ್ಲ ಬೋಸ್ ನೀವು Pinterestಲ್ಲಿ ಫೈಂಡ್ ಮಾಡೋ ಎಲ್ಲ ಐಟಮ್ಸ್ನು ನೀವು ಅಲ್ಲಿ ನೋಡ್ಬೋದು. ಮೈ ಆಬ್ಸಲ್ಯೂಟ್ ಫೇವ್ರೆಟ್ ಒನ್. ದಿ ನೆಕ್ಸ್ಟ್ ಥಿಂಗ್ ಇಸ್ ದಿಸ್. ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಐ ರಿಯಲಿ ಲವ್ ದಿಸ್ ಆಯಿತು. ಎಷ್ಟು ದೊಡ್ಡ ದೊಡ್ಡ ಬೋಸ್ ಇದ್ದಾವೆ, ಜಸ್ಟ್ 60 rupees. ಐ ಗಾಟ್ ಆಲ್ ದಿಸ್ ಫ್ರಮ್ ದ್ಯಾಟ್ ಸ್ಟೋರ್. ನೆಕ್ಸ್ಟ್ ಒನ್ ಬಂದು ಇದು. ದಿಸ್ ಇಸ್ ಸೋ ಕ್ಯೂಟ್. ಎಷ್ಟು ಚೆನ್ನಾಗಿದೆ ಅಂದರೆ ಇದ್ರ ಟೇಲ್ ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ದಿಸ್ ಇಸ್ ಆಲ್ಸೋ ಮೈ ಅಬ್ಸಲ್ಯೂಟ್ ಫೇವ್ರೆಟ್ ಒನ್. ನೆಕ್ಸ್ಟ್ ಬಂದು ಸೆಟ್ ಆಫ್ ಇಷ್ಟು ರಬ್ಬರ್ ಬ್ಯಾಂಡ್ಸ್ಗೆ ಜಸ್ಟ್ 60 rupees. ಅಲ್ಲಿ ತುಂಬ ಕಲರ್ಸ್ ಇತ್ತು, ನಾನು ಈ ಕಲರ್ಸ್ನ ಚೂಸ್ ಮಾಡಿದೆ. ಬಟ್ ಅದ್ರ ಡ್ಯೂರಬಿಲಿಟಿ ಹೇಗಿದೆ ಅಂತ ನಂಗೆ ಗೊತ್ತಿಲ್ಲ. ಎನಿವೇ 60 rupees ಅಷ್ಟೇ ಅಂತ ಇಷ್ಟು ರಬ್ಬರ್ ಬ್ಯಾಂಡ್ಸ್ಗೆ ಕೊಟ್ಟು ತಗೊಂಡು. ಈಗ ನೀವು ಇಯರಿಂಗ್ಸಲ್ಲಿ ಡೇಸ್ ಮೇಲೆ ನೋಡಿದ್ರೆ ಇದು ಬಂದು ಮಂತ್ಸಲ್ಲಿದೆ. ಜಾನ್ವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ ಅಂತ ಮಂತ್ಸ್ ಮೆನ್ಷನ್ ಮಾಡಿದ್ದಾರೆ. ಅದ್ರ ಮೇಲಿರುವಂಥ ಇಯರಿಂಗ್ಸ್ಗಳಿದು. ಇದು ಒಂದು ತೊಗೊಂಡೆ ನಾನು. ಸೆಕೆಂಡ್ ಥಿಂಗ್ ಬಂದು ದಿಸ್ ಕ್ಯೂಟ್ ಕ್ಲಿಪ್. ಎಷ್ಟು ಚೆನ್ನಾಗಿದೆ ನೋಡಿ, ವಾವ್ ಸೂಪರ್. ನಂಗೆ ತುಂಬ ಇಷ್ಟ ಆಯಿತು. ಹಿಂಗೆ ಹಾಕೊಂಡು ಟ್ರಿಪ್ಪಲ್ ಫೋರ್ಸ್ ಕೊಡೋಕ್ಕೆ ಸಾಕಾಗಿದೆ ಇದು. ದಿಸ್ ಇಸ್ ಆಲ್ಸೋ ಮೈ ಅಬ್ಸಲ್ಯೂಟ್ ಫೇವ್ರೆಟ್ ಒನ್. ನೆಕ್ಸ್ಟ್ ಇಸ್ ಆಲ್ಸೋ ದಿಸ್ ಲಿಟಲ್ ಬೋ. ಇದು ಕೂಡ 60 rupees. ಇದು ಎಷ್ಟು ಕ್ಯೂಟಾಗಿದೆ ನೋಡಿ. ಇದೆಲ್ಲ ಆದಮೇಲೆ ಲಾಸ್ಟ್ ಬರುತ್ತೆ ಒಂದು ಹ್ಯಾಂಡ್ ಬ್ರೇಸ್ಲೆಟ್, ಸಿಲ್ವರ್ ಕೋಟೆಡ್, ನಾಟ್ ಸಿಲ್ವರ್ ಒನ್. ಸೊ ಇದಕ್ಕೂ ಕೂಡ ನಾನು 60 rupees ಅಷ್ಟೇ ಪೇ ಮಾಡಿದ್ದು. ಆ್ಯಂಡ್ ಐ ಆಮ್ ಲವ್ ವಿತ್ ದಿಸ್ ಆಯಿತಾ. ಶ್ವೇತಾ. ನೆಕ್ಸ್ಟ್ ಬಂದು ಇದು. ಈ ಡಾಲ್ ನನಗೆ ತುಂಬ ಇಷ್ಟ ಆಯಿತು. ಸೋ ಕ್ಯೂಟಾಗಿದೆ, ಕೀ ಬಂಚ್ ಥರ. ಸೊ ಐ ಟುಕ್ ದಿಸ್. ಆ್ಯಂಡ್ ದಿ ಸೆಕೆಂಡ್ ಥಿಂಗ್ ಬಂದು ಫ್ರಿಜ್ ಮ್ಯಾಗ್ನೆಟ್ಸ್. ಯಾಕೆ ಫ್ರಿಜ್ ಮ್ಯಾಗ್ನೆಟ್ಸ್ನ ತಗೋಬೇಕು ಅಂತ ಕೇಳೋದಾದರೆ, ಒಂದು ವೆರೆವರ್ ಯು ಗೋ ಇಟ್ ವಿಲ್ ಶೋ ಯು ದ್ಯಾಟ್ ಯು ಹ್ಯಾವ್ ವಿಸಿಟೆಡ್ ದಟ್ ಪ್ಲೇಸ್. ಅದಕ್ಕೆ ಅಂತ ನಾವು ಮೆಮೊರಿಗೆ ಜೀವನ ಪೂರ್ತಿ ಏನನ್ನೂ ಇಟ್ಕೊಳಕ್ಕಾಗಲ್ಲ. ಸೊ ಇದೆಲ್ಲ ಕಳೆದು ಹೋಗ್ಬೋದು, ಇಲ್ಲ ಈ ಬೀಟ್ಸ್ ಉದ್ರೋಗ್ಬೋದು. ಬಟ್ ದಿಸ್ ಫ್ರಿಜ್ ಮ್ಯಾಗ್ನೆಟ್ನ ನೀವು ಒಂದು ಸತಿ ಸ್ಟಿಕ್ ಮಾಡಿದ್ರೆ ಲೈಫ್ ಲಾಂಗ್ ಇರುತ್ತೆ ಅದು. ಸೊ ಅದಕ್ಕೋಸ್ಕರ ಅಂಥೇಳಿ ಇದನ್ನ ತೊಗೊಂಡೆ. ಆಲ್ ಆರ್ 60 rupees ಅಷ್ಟೇ. ನೆಕ್ಸ್ಟ್ ಬಂದು ಬ್ಯಾಂಕಾಕ್ ನೆನಪಿಗೋಸ್ಕರ ಒಂದನ್ನು ತೊಗೊಂಡಿದ್ದೀನಿ. ದಿಸ್ ಇಸ್ ಆಲ್ಸೋ 60 rupees. ಆ್ಯಂಡ್ ನೆಕ್ಸ್ಟ್ ಬಂದು ಗೂಬೆ. ಆ್ಯಕ್ಚುಲಿ ಫಸ್ಟ್ ನನ್ನ ಹಸ್ಬೆಂಡ್ ಒಪ್ಪಲಿಲ್ಲ ಈ ಗೂಬೆ ತೊಗೋಬೇಕಾದ್ರೆ. ಸೈಡ್ ನೋ. ಲಾಸ್ಟಿಗೆ ಹೆಂಗೋ ಒಪ್ಸಿ ಐ ಟುಕ್ ದಿಸ್ ಗೂಬೆ. ಗೂಬೆ ಹಾಕೋತಾರೆ ಯಾರು ಕಿವಿಗೆ ಅಂತ ಹೇಳ್ತಾ ಇದ್ರು. ದಿಸ್ ಇಸ್ ಸೋ ಕ್ಯೂಟ್ ಅಲ್ಲ, ಸೋ ಕ್ಯೂಟ್. ಐ ಲವ್ ದಿಸ್. ನೆಕ್ಸ್ಟ್ ಬಂದು 3 ಈ ಥರದ ಕೀ ಚೈನ್ಸ್ ತೊಗೊಂಡಿದ್ದೀನಿ. ಇಟ್ ಈಸ್ ಆಲ್ಸೋ ಮೈ ಫೇವ್ರೆಟ್ ಥಿಂಗ್. ಆ್ಯಂಡ್ ದ ನೆಕ್ಸ್ಟ್ ಥಿಂಗ್ ಇಸ್ ದ ಲಿಟಲ್ ಕ್ಯಾಮ್ರಾ. ಇದಕ್ಕೆ ಇದು ಆ್ಯಕ್ಚುಲಿ ಒಂದು ಕೀ ಚೈನ್. ನೀವು ಈ ಥರ ಎಲ್ಲ Pinterestಲ್ಲಿ ನೋಡಿರ್ಬೋದು, ಆ ಥರ ಎಲ್ಲ ಐಟಮ್ಸು ಅಲ್ಲಿದೆ ಆಯಿತಾ. ಅದು ಒಂದಿದು. ನೆಕ್ಸ್ಟ್ ಒನ್ ಬಂದು ಇದು ಸುಪ್ರೀತಾ ತೊಗೊಂಡ್ಲೇನೋ ಶೈನಿಂಗ್ ನೈಟ್ ಪಾಲಿಶ್ ಅಂತ. ಇದು ನನ್ನ ಹತ್ರನೇ ಉಳ್ಕೊಂಡಿದೆ. ನೆಕ್ಸ್ಟ್ ಇಸ್ ದಿಸ್ ಒನ್. ಇದು ಹೆಂಗೆ ಅಂದರೆ ವಾಲ್ ಹ್ಯಾಂಗಿಂಗ್ಸ್ ಎಲ್ಲ ಮಾಡ್ತಾರಲ್ಲ ಆ ಥರ ಶೇಪಲ್ಲಿರೋ ಇಯರಿಂಗ್ಸ್. ದಿಸ್ ಇಸ್ ಆಲ್ಸೋ ಮೈ ಫೇವ್ರೆಟ್. ಆ್ಯಂಡ್ ದಿ ಲಾಸ್ಟ್ ಥಿಂಗ್ ಇಸ್ ದಿಸ್. ಇಯರಿಂಗ್ಸಲ್ಲಿ ನಾನು ತುಂಬ ತೊಗೊಂಡ್ಬಿಟ್ಟಿದ್ದೀನಿ ಆಯಿತಾ. ದಿಸ್ ಇಸ್ ಆಲ್ಸೋ ಮೈ ಫೇವ್ರೆಟ್. ಇವಾಗ ಹೋದರೆ ಯು ವಿಲ್ ಬಿ ಇನ್ ಲವ್ ವಿತ್ ದಿಸ್. ಸೊ ಇಷ್ಟು ನಾನು ಬರೀ ಇಷ್ಟಕ್ಕೆಲ್ಲದಕ್ಕೂ ನಾನು ಬರೀ ಕೊಟ್ಟಿರೋದು ಜಸ್ಟ್ 60 rupees ಅಷ್ಟೇ. ಆ್ಯಕ್ಚುಲಿ ನೆಕ್ಸ್ಟ್ ಬಂದು ದಿಸ್ ಕ್ಯೂಟ್ ಲಿಟಲ್ ಶಾಲ್ ಆಯಿತಾ. ಇದು ಎಷ್ಟು ಸಾಫ್ಟ್ ಆಗಿದೆ ಅಂದರೆ ಸಖತ್ ಇಷ್ಟ ಆಯಿತು ನನಗಿದು. ಆ್ಯಂಡ್ ಸೊ ಐ ಟುಕ್ ಇಟ್.
ಇದನ್ನ ನಾನಲ್ಲ, ನನ್ನ ಜೊತೆ ಸುಪ್ರೀತಾನು ತೊಗೊಂಡ್ಲು ಮತ್ತು ಹರೀಶ್ ಅವ್ರ ಅತ್ತೆ ಸೊಸೆನೂ ತೊಗೊಂಡ್ಲು, ಲೈಕ್ ಪ್ರೇಮಕ್ಕನೂ ತೊಗೊಂಡ್ರು. ಇದು ಯಾವ ಥರ ಅದೇ ನೋಡಿ, ಈ ಥರ ಇದೆ, ಎಷ್ಟು ಸಾಫ್ಟ್ ಇದೆ. ಸೊ ಇದನ್ನ ಹಾಕೋಬೋದು ಈ ಥರ, ನೀವು ಕೆಳಗಡೆ ಕೈ ಮಾಡಿ ಹಾಕ್ಕೊಂಡು ತಗೊಂಡೆ. ಇದು ಆ್ಯಕ್ಚುಲಿ ಡ್ಯುಯಲ್ ಥರ, ಎರಡು ಕಡೆನೂ ಹಾಕೋಬೋದು, ಲೈಕ್ ಫ್ರಂಟ್ ಆ್ಯಂಡ್ ಬ್ಯಾಕ್ ಈ ಥರ ಇದೆ. ಇದು ಇದಕ್ಕೆ ಅವ್ರು ಒಂದು ಪಿನ್ ಕೂಡ ಕೊಟ್ಟಿದ್ದಾರೆ. ದಿಸ್ ಇಸ್ ಅಪೆಲ್, ನೀವು ಅದನ್ನ ಅಟ್ಯಾಚ್ ಮಾಡಿ ಹಾಕ್ಕೋಬೋದು. ಸೊ ಇದು ಒಂದು ತೊಗೊಂಡ, ಇದಕ್ಕೆ ಆಲ್ಮೋಸ್ಟ್ 650 ರುಪೀಸ್ ಏನೋ ಆಯಿತು ಅಲ್ಲಿ ಥೈಲ್ಯಾಂಡ್ ಕರೆನ್ಸಿಲಿ, ಅಂದರೆ 260 250 ಬಾತ್ ಏನೋ ಆಯಿತು ಅಷ್ಟೇ. ಸೊ ಇದೊಂದು ತೊಗೊಂಡೆ, ದಿಸ್ ಇಸ್ ಸೋ ಗುಡ್ ಗೊತ್ತಾ, ನಂಗೆ ಇಷ್ಟ ಆಯಿತು. ಸೊ ಇದೊಂದು ತೊಗೊಂಡ. ನೆಕ್ಸ್ಟ್ ಲೆಟ್ಸ್ ಅನ್ಬಾಕ್ಸ್ ದಿಸ್. ಅದರಲ್ಲಿ ದ ಫಸ್ಟ್ ಥಿಂಗ್ ಬಂದು ನಮ್ಮ ಅಕ್ಕಂಗೆ ಕ್ಯೂಟ್ ಲಿಟಲ್ ಸೆಟ್ ಆಫ್ ಟಿ ಶರ್ಟ್ಸ್ ಮತ್ತು ಚಡ್ಡಿ. ಒಂದು ಓಪನ್ ಮಾಡ್ಕೊಡ್ತೀನಿ ಯಾವ ಥರ ಇರುತ್ತೆ ಅಂತ. ನೋಡಿ, ಶರ್ಟು ಈ ಥರ ಇದೆ ಮತ್ತು ಅದಕ್ಕೆ ಚಡ್ಡಿ. ಇದಕ್ಕೆ ಬರೀ 150 ಬಾತ್ ಏನೋ ಆಯಿತು, ಅಂದರೆ 300 150 ಅಂದರೆ 300 350 ರುಪೀಸ್ ಏನೋ ಆಯಿತು ಅಷ್ಟೇ ಇಂಡಿಯನ್ ಕರೆನ್ಸಿಲಿ. ಇದಕ್ಕೆ ಪ್ಯೂರ್ ಕಾಟನ್ದು. ಸೊ ಇದೊಂದು ತೊಗೊಂಡೆ. ಇದನ್ನ ನಾನು ತೊಗೊಂಡಿದ್ದು ಬಂದು ಇಂದಿರಾ ಪ್ಲಾಜಾ ಅಂತ ಇದೆ, ಸೊ ಅಲ್ಲಿ ತೊಗೊಂಡಿದ್ದಂಥದ್ದು. ನೆಕ್ಸ್ಟ್ ಬಂದು ಹರೀಶವ್ರಿಗೆ 3 ಶರ್ಟ್ಸ್ ತೊಗೊಂಡಿದ್ದಾರೆ ಆಯಿತಾ. ಅದರಲ್ಲಿ ಫಸ್ಟ್ ಒನ್ ಬಂದು ಈ ಕಲರ್ ಇದೆ, ಇದರ ಸೆಂಟ ನಾನ್ ಸ್ಟಿಚಬಲ್ ಎಂತ ಅಂತಾರೆ ಇದಕ್ಕೆ, ಸ್ಟಿಚ್ಲೆಸ್ ಶರ್ಟ್ಸ್ ಅಂತ. ಸ್ಟಿಚ್ಚೇ ಇರಲ್ಲ ಈ ಶರ್ಟ್ಸಲ್ಲಿ. ಸೊ ಆ ಥರ ಅಂದರೆ ನಿಮ್ಗೆ ನೋಡಿ ಇಲ್ಲಿ ಎಲ್ಲೂ ಸ್ಟಿಚ್ ಕಾಣಿಸಲ್ಲ. ಆ್ಯಂಡ್ ಇಟ್ ಈಸ್ ಎಕ್ಸ್ಪ್ಯಾಂಡಬಲ್ ಮೆಟೀರಿಯಲ್, ಲುಕ್ಸ್ ಸೋ ಗುಡ್ ಆಯಿತಾ. ಇದಕ್ಕೆ ಒಂದಕ್ಕೆ 300 ಬಾತ್ ಏನೋ ಆಯಿತು, ಒಂದು ಶರ್ಟ್ಗೆ 300 ಬಾತ್ ಆಯಿತು. Second one is this olive green, my absolute favorite color, so good, so pretty. ಈ ಥರ ಇದ್ದಿದ್ದು ಇದು ಒಂದು ತಗೊಂಡೆ. ಇದೆಲ್ಲ ಆದಮೇಲೆ ಇಷ್ಟು ಶಾರ್ಟ್ಸ್ನ ಪರ್ಚೇಸ್ ಮಾಡಿದ್ದೀವಿ. ಎನಿ ಟೈಮ್ ಫೇವ್ರೆಟ್ ಥಿಂಗ್ಸ್. ಇದೆಲ್ಲ ಜಸ್ಟ್ 100 ಬಾತ್ ಅಷ್ಟೇ. ಇದೆಲ್ಲದಕ್ಕೂ ಜಸ್ಟ್ 100 ಬಾತ್. 3 ಡಿಫ್ರೆಂಟ್ ಕಲರ್ಸಲ್ಲಿ ಪರ್ಚೇಸ್ ಮಾಡಿದ್ದೀನಿ. ಆ್ಯಂಡ್ ಇಟ್ ಈಸ್ ಆಲ್ಸೋ ಸಿಲ್ಕ್ ವಿತ್ ಕ್ಯಾಶ್ಮೀರಿ ಅಂತೆ, ಥೈಲ್ಯಾಂಡ್ 100% ಥೈಲ್ಯಾಂಡ್ ಸಿಂಬಲ್ ಇದೆ ಇದಕ್ಕೆ. ಸೊ ಇದನ್ನ ತೊಗೊಂಡಿದ್ದೀನಿ. ನೆಕ್ಸ್ಟ್ ಒನ್ ಬಂದು ದಿಸ್ ಇಸ್ ಆಲ್ಸೋ ಎ ಶ್ರಗ್ ಆಯಿತಾ, ತುಂಬ ಚೆನ್ನಾಗಿದೆ, ನಂಗೆ ಇಷ್ಟ ಆಯಿತು. ಸೊ ಅದಕ್ಕೋಸ್ಕರ ತೊಗೊಂಡಿದ್ದು. ಇದಕ್ಕೆ 350 ಬಾತ್ ಏನೋ ಚಾರ್ಜ್ ಮಾಡ್ತಾರೆ ಅವರು. ಇಲ್ಲಿ ಇನ್ನೊಂದು ಸಮಸ್ಯೆ ಏನು ಗೊತ್ತಾ, ₹1 ಕಮ್ಮಿ ಮಾಡಲ್ಲ, ಅದೇ ಬಿಗ್ಗೆಸ್ಟ್ ಸಮಸ್ಯೆ. ಈ ಥರ ಇದೆ, ವೇರ್ ಮಾಡಿ ಸೈಡಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ಚೆಕ್ ಮಾಡಿ ಅಂತ. ಬ್ಯಾಕ್ ಖಾಲಿ ಇದೆ ಅಷ್ಟೇ, ಇಷ್ಟು ಐಟಮ್ಸ್ ಇದ್ದಾವೆ. ಸೊ ಈಗ ಈ ಸೂಟ್ ಕೇಸಲ್ಲಿರೋ ಐಟಮ್ಸ್ನೆಲ್ಲ ಓಪನ್ ಮಾಡೋಣ. ಸಾರಿ ಫಸ್ಟ್ ಬಂದು ಬಾರ್ಬಿ ಡಾಲ್. ಪ್ರಾಮಿಸ್ ಇದ್ರು ಎಷ್ಟು ಬಾತ್ ಅಂತ ನಾನು ಮರೆತು ಹೋಗ್ಬಿಟ್ಟಿದ್ದೆ. ಐ ರಿಯಲಿ ಡೋಂಟ್ ನೋ. ಒಟ್ಟು ಈ ಥರ ಬಾರ್ಬಿ ಸೆಟ್ಸಿಂದು 3 ತಂದಿದ್ದೆ. ಒಂದು ಸುಪ್ರೀತ್ ಅವ್ರ ಅಕ್ಕನ ಮಗು ಕೊಟ್ಟೆ, ಇನ್ನು 2 ಉಳಿದಿದ್ದಾವೆ. ಬಾಬಿ ಗರ್ಲ್ ಥರ ಇರಲಿ ಅಂತ ಹೇಳಿ ತಂದಿದ್ದು. ಇದಕ್ಕೆ ಆ್ಯಕ್ಚುಲಿ 2 ಸೆಟ್ ಡ್ರೆಸ್ ಕೊಟ್ಟಿದ್ದಾರೆ. ಆಮೇಲೆ ಇಲ್ಲಿ ಅವಳು ಬಾರ್ಬೀಸ್ ಎಲ್ಲ ಏನೇನು ಇಟ್ಕೊಂಡು ಓಡಾಡ್ತಾರೋ ಅದೆಲ್ಲ ಕೊಟ್ಟಿದ್ದಾರೆ. ಅಂದರೆ ಬೇಸಿಕಲಿ ಹುಡುಗಿಯರಿಗೆ ತುಂಬ ಇಷ್ಟ ಆಗುವ ಎಲ್ಲ ಐಟಮ್ಸ್ ಇದ್ದಾವೆ ಇದರಲ್ಲಿ, ಹುಡುಗಿ ಪಾಪುಗಳಿಗೆ. ಸೆಕೆಂಡ್ ಒನ್ ಬಂದು ಕ್ಯೂಟ್ ಹ್ಯಾಂಡ್ ಪರ್ಸ್ ಆಯಿತಾ ನೋಡಿ. ಇದರಲ್ಲಿ ಹೆಚ್ ಅಂತ ಇದೆ. ಹರೀಶ ನನಗೆ ಹ್ಯಾಂಡ್ ಪರ್ಸ್ ಕೊಡಿಸ್ತಾ ಇರಲಿಲ್ಲ, ಇದರಲ್ಲಿ ಹೆಚ್ ಅಂತ ಇದೆ ಅಂತ ಹೇಳಿ ಒಂದೇ ಕಾರಣಕ್ಕೆ ಕೊಡಿಸಿದ್ದಾರೆ. ಇದು ಈ ಥರ ಇದೆ. ಆ್ಯಂಡ್ ನೀವು ಓಪನ್ ಮಾಡಿದ್ರೆ 2 ಕಂಪಾರ್ಟ್ಮೆಂಟ್ಸ್ ಇದೆ, ಮತ್ತು ಒಂದು ಇದು ಕೂಡ ಕೊಟ್ಟಿದ್ದಾರೆ, ಇನ್ನೊಂದು
ಸ್ಟ್ರಾಪ್ ಹಾಕ್ಕೊಂಡು ಹೋಗೋಕ್ಕೆ ಒಟ್ಟು 2 ಇದ್ದಾವೆ. ಸೊ ಇದೊಂದು ತಗೊಂಡೆ. ಇದಕ್ಕೆ ಆ್ಯಕ್ಚುಲಿ ಎಷ್ಟಾಯ್ತು ಗೊತ್ತಾ, 180 ಬಾತ್ ಏನೋ ಆಯ್ತು ಅಷ್ಟೇ. 180 ಬಾತ್ ಅಂದರೆ ಸ್ನಾನ ಅಂದ್ಕೊಂಡ್ಬಿಡಿ, ಕರೆನ್ಸಿ ಇನ್ ಥೈಲ್ಯಾಂಡ್. ನೆಕ್ಸ್ಟ್ ಬಂದು ಎಲ್ ವಿ ಬೇಸಿಕಲಿ ಎಲ್ಲರಿಗೂ ಒಂದು ಬ್ರ್ಯಾಂಡೆಡ್ ಪರ್ಸ್ ತೊಗೋಬೇಕು ಅನ್ನೋ ಆಸೆ ಇರುತ್ತೆ. ಬಟ್ ನಾನು ತೊಗೊಂಡಿದ್ದೀನಿ, ಅದೇ ಫಸ್ಟ್ ಕಾಪಿ, ಒರಿಜಿನಲ್ ಕಾಪಿ ಅಲ್ಲ. ಇದು ಬಂದು ಈ ಥರ ಇದೆ ನೋಡಿ, ಎಷ್ಟು ಚೆಂದ ಇದೆ. ಇದು ಮುಟ್ಬೇಕಾದ್ರೆ ಒಂಥರ ಖುಷಿ ಆಗುತ್ತೆ ಈ ಥರ. ಆ್ಯಂಡ್ ಇದರದ್ದು ಜಿಪ್ ಓಪನ್ ಮಾಡ್ತಿರ್ತೀನಿ, ಒಂದೇ ಕಂಪಾರ್ಟ್ಮೆಂಟ್ ಈ ಥರ. ಸೊ ಇದು ಫಸ್ಟ್ ಕಾಪಿ. ಆ್ಯಂಡ್ ಇದಕ್ಕೂ ಒಂದು ಹ್ಯಾಂಡಲ್ ಥರ ಕೊಟ್ಟಿದ್ದಾರೆ ನೇತಾಕೊಳ್ಳೋಕ್ಕೆ ಅಂಥೇಳಿ. ಇದು ಬಂದು ಎಲ್ ವಿ ಅವ್ರದ್ದು. ನಾನು ನಿಮಗೆ ವೀಡಿಯೋದಲ್ಲಿ ಮುಂಚೆನೇ ಹೇಳಿದ್ದೆ, ಎಲ್ ವಿ ಮತ್ತು ಗುಚ್ಚಿ ಈ ಥರದ್ದು ಫಸ್ಟ್ ಕಾಪಿ ರೀಸ್ನೇಬಲ್ ಪ್ರೈಸಲ್ಲಿ ಸಿಗುತ್ತೆ ಅಂತ. ಸೊ ಅಂಥದ್ದೇ ಒಂದಿದು. ಇದಕ್ಕೆ ನೀವು ಕೇಳೋದಾದರೆ ನಾನು ಎಷ್ಟು ಪೇ ಮಾಡಿದೆ ಅಂತ ಕೇಳೋದಾದರೆ, ನಾನು ತೊಗೊಂಡಿರೋ ಎಲ್ಲ ಐಟಮ್ಸಲ್ಲಿ ಹೈಯೆಸ್ಟ್ ಪೇ ಮಾಡಿರೋದು ಇದಕ್ಕೇ. ದಟ್ ಇಸ್ 1000 ಬಾತನ್ನೇ ನೀವೇ ಕನ್ವರ್ಟ್ ಮಾಡ್ಕೊಳ್ಳಿ ಇಂಡಿಯನ್ ಕರೆನ್ಸಿಗೆ ಎಷ್ಟಾಗುತ್ತೆ ಅಂತ. ಸೊ ಇದಾದಮೇಲೆ ಇದು ಅಲ್ಲಿ ಪ್ರಧಾನ ಮಾರ್ಕೆಟಿಗೆ ಹೋಗಿದ್ವಿ. ಅಲ್ಲಿ ಹೆಂಗಿತ್ತು ಅಂದರೆ, ಅವ್ರು ಹೇಳಿದ್ರು ಇದಕ್ಕೆ 40 ಬಾತ್ಗೆ 3 ಅಂತೇಳಿ. ಸೊ ನಾವು ಅಚ್ಚಿಂಚಿಗೋಸ್ಕರ ತೊಗೊಂಡಿದ್ದಂಥದ್ದು. ಹೆಲಿಕಾಪ್ಟರ್, ಕಾರ್, ಗಾಡಿ, ಟ್ರ್ಯಾಕ್ಟರ್ ನೋಡಿ ಹಿಂಗಿದೆ. ಅದು ಆ್ಯಕ್ಚುಲಿ ಹೆಂಗೆ ಗೊತ್ತಾ, ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ, ನಿಮಿಷ. ಸೊ ಆ ಥರದ ಆಟ ಸಾಮಾನಿದು. ಇದು ಅಚ್ಚಿಂಪಿಂಗ್ ಅಂತ ತೊಗೊಂಡಿದ್ದು, ನನ್ನ ಫೇವ್ರೇಟ್ ಆಟ, ತುಂಬ ಚೆನ್ನಾಗಿದೆ ಅಷ್ಟೇ. ಇದು ನೆಕ್ಸ್ಟ್ ಬಿಲ್ಡಿಂಗ್ ಬಾಕ್ಸ್ ತೊಗೊಂಡೆ. ಆ್ಯಕ್ಚುಲಿ ಇದ್ರ ಪ್ರೈಸು ಮರ್ತೋಗಿದೆ, ಐ ಡೋಂಟ್ ನೋ ಇದೆಲ್ಲರೂ ಹಾಕಿದಾರ ಹಾಕಿಲ್ಲ, ಏನೇನೋ ಥೈಲ್ಯಾಂಡಲ್ಲಿ ಹಾಕಿದ್ದಾರೆ. ಇದು ಬಿಲ್ಡಿಂಗ್ ಬಾಕ್ಸ್, ಇದು ಮಕ್ಕಳಿಗೆ ಅಂತಲೇ ತೊಗೊಂಡಿರೋದು. ನೆಕ್ಸ್ಟ್ ಬಂದು ಏರೋಪ್ಲೇನ್. ನನ್ನ ಮಗನ ಫ್ಲೈಟಲ್ಲಂತೂ ಕರ್ಕೊಂಡೋಗೋಕ್ಕಾಗಲಿಲ್ಲ, ಅಟ್ಲೀಸ್ಟ್ ಒಂದು ಏರೋಪ್ಲೇನ್ ಆದರೂ ಗಿಫ್ಟ್ ಕೊಡೋಣ ಅಂಥೇಳಿ ತಂದೆ. ಏರೋಪ್ಲೇನ್ ಇರಲಿ ಅವನಿಗೋಸ್ಕರ ಅಂಥೇಳಿ. ನೆಕ್ಸ್ಟ್ ಬಂದು ವೈಟ್ ಕಲರ್ ಪರ್ಸ್. ಇದು ಎಷ್ಟು ಚೆಂದ ಇದೆ ಅಲ್ಲ. ಇದಕ್ಕೆ ನಾನು ಕೊಟ್ಟಿರೋದು ಬಂದು 180 ಬಾತ್. ಇದು ಕೂಡ 180 ಬಾತ್ ಚಾರ್ಜ್ ಆಯಿತು. ಇದಕ್ಕೂ ಒಳಗಡೆ ಒಂದು ಕಂಪಾರ್ಟ್ಮೆಂಟ್ ಇದೆ, ಬಟ್ ಈ ಥರ ಓಪನ್ ಮಾಡೋದು. ಸೊ ಇದೆಲ್ಲ ಆದಮೇಲೆ ನೆಕ್ಸ್ಟ್ ಬಂದು ಚಪ್ಪಲಿ. ಥೈಲ್ಯಾಂಡ್ ಹೋದ್ಮೇಲೆ ಚಪ್ಪಲಿ ತಂದೆ ಹೇಗೆ ಬರೋದು. ಸೊ ಚಪ್ಪಲಿನೂ ತಗೊಂಡು ಬಂದಿದ್ದೀನಿ ಈ ಥರದ್ದು. ಇದಕ್ಕೆ 280 ಬಾತೇನೋ, 280 ಬಾತೇನೋ ಆಯ್ತು ಇದಕ್ಕೆ. ಚಪ್ಪಲಿ ಸಾಫ್ಟ್ ಇದೆ ಆಯ್ತಾ, ತುಂಬ ಸಾಫ್ಟ್ ಇದೆ. ನಾನು ಆ್ಯಕ್ಚುಲಿ ಏನು ಮಾಡಿದೆ ಗೊತ್ತಾ, ಎಲ್ಲ ನಮಗೆ ಬ್ಯಾಂಕಾಕಲ್ಲಿ 2 ದಿನ ಇದ್ದು ಹೋಗಿ ಬಂದಾಗ ನಾನು ರೆಸಾರ್ಟಲ್ಲಿ ತುಂಬ ಟೈಮ್ ಇರ್ತಿತ್ತು. ನಾನು 1 ನಿಮಿಷನೂ ವೇಸ್ಟ್ ಮಾಡಿದೆ. ಹೀಗೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗಿ ಕಮ್ಮಿ ಪ್ರೈಸಲ್ಲಿ ಏನೋ ಸಿಗುತ್ತೋ ಅದನ್ನ ತೊಗೊಂಡು ಬಂದಿದ್ದೀನಿ. ಆ್ಯಂಡ್ ದಿ ನೆಕ್ಸ್ಟ್ ಥಿಂಗ್ ಇಸ್ ದಿಸ್ ಹ್ಯಾಂಡ್ ಬ್ಯಾಗ್. ವಾವ್, ಇದು ನೋಡಿ, ಕ್ರೋಶೆಟ್ ಬ್ಯಾಗ್ ಎಷ್ಟು ಚೆಂದ ಇದೆ ಅಂತ. ಈ ಥರ ಇದೆ, ಕಂಪಾರ್ಟ್ಮೆಂಟ್ ಎಲ್ಲ ಇದೆ. ಸೊ ಇದೊಂದು ತೊಗೊಂಡಿದ್ದೀನಿ. ಆ್ಯಂಡ್ ಫೈನಲಿ ಒಂದು ಫೋಟೋಶೂಟ್ಗೆ ಅಂತ ಹೋಗಿದ್ನ, ಈ ಡಿಸೆಂಟ್ಗೆ ತೊಗೊಂಡೆ, ನೆನಪಿಗಿಲ್ಲಿ ಥೈಲ್ಯಾಂಡ್ಗೆ ಗಾಳಿ ಬೀಸ್ಕೊಳಕ್ಕೆ. ಇದೊಂದು ತೊಗೊಂಡಿದ್ದೀನಿ. ಇದು ಬಂದು 60 ಬಾತೇನೋ. ಆಮೇಲೆ ಇದೊಂದು ತೊಗೊಂಡೆ. ಇದು ಅಷ್ಟೇ ಎಲ್ಲ 100 ಬಾತ್. ಕೀ ಚೈನ್ಸ್. ಸೊ ನಾನು ಇಷ್ಟು ಐಟಮ್ಸ್ನ ಥೈಲ್ಯಾಂಡಿಂದ ತೊಗೊಂಡು ಬಂದಿದ್ದೀನಿ. ನನ್ನ ಥೈಲ್ಯಾಂಡ್ ಶಾಪಿಂಗ್ದು ಇಷ್ಟು ಐಟಮ್ಸ್ ಇದ್ವು. ಹೋಪ್ ನಿಮಗೆಲ್ಲ ಬ್ಲಾಗ್ ಇಷ್ಟ ಆಯಿತು ಅನಿಸುತ್ತೆ. ಆ್ಯಂಡ್ ನಿಮಗೇನಾದ್ರು ಡೌಟ್ಸ್ ಇದ್ದರೆ, ಏನಾದ್ರು ಕ್ವೆಶನ್ಸ್ ಇದ್ದರೆ ಕಾಮೆಂಟ್ ಸೆಕ್ಷನ್ ಇಸ್ ಯಾರ್ಸ್. ಸೊ ಮತ್ತೆ ಸಿಗ್ತೀನಿ ಇನ್ನೊಂದು ಈ ಥರದ್ದೇ ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.